ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಪುನೀತ್ ಬರ್ತಾ ಇದ್ದಾರೆ. ಸೊ ಬಂದರು. ಸೊ ಅದಕ್ಕೆ ವೀಡಿಯೋ ಮಾಡೋಣ ಅಂತ ಮಾಡಿದೆ. ಡೆಲಿವರಿ ಡೇಟ್ ಇನ್ನೂ ಕೊಟ್ಟಿಲ್ಲ, ಬಟ್ ಯಾವಾಗಾದ್ರೂ ಏನು ಬೇಕಾದ್ರೂ ಆಗ್ಬೋದು ಅಂದ್ಬಿಟ್ಟು ಬಂದಿದ್ದಾರೆ. ಸೊ ಹ್ಯಾಪಿಯಾಗಿದ್ದೀವಿ ಬಂದ್ರಲ್ಲ ಅಂತ, ಖುಷಿಯಾಗಿದ್ದೀವಿ. ಈಗ ಡೆಲಿವರಿ ಯಾವಾಗ ಏನಾಗುತ್ತೋ ಅಂತ ಗೊತ್ತಿಲ್ಲ. ಮನೆಗೊಂದು ಪೇನ್ ತೀರಾ ಜಾಸ್ತಿ ಆಗಿಬಿಟ್ಟಿದೆ. ಕಂಟ್ರೋಲ್ ಮಾಡ್ತಾ ಕೂತಿದ್ದೀನಿ, ನೋಡಬೇಕು. ನನಗೆ ಈ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದನೂ ತುಂಬಾ ಪೇನ್ ಇತ್ತು. ಸ್ಟಾರ್ಟಿಂಗ್ ಯಾವಾಗ ಗೊತ್ತಾಯ್ತು ಆವಾಗಿಂದನೂ ಪೇನ್. ಸೊ ನೋಡಬೇಕು, ಅದೇ ಪೇನ್ ಇದೆ. ಇನ್ನು ಬಂದ ತಕ್ಷಣ ಮಾಮೂಲಿ ಹೊಡಿತಾರೆ ಒಂದೇ ಟೈಮ್ ನನಗೆ ತಮಾಷೆಗೆ. ಸೊ ಅದಕ್ಕೆ ರೆಡಿಯಾಗಿ ನಾನೇ ಕೈ ಇಟ್ಕೊಂಡ್ಬಿಟ್ಟಿದ್ದೆ. ರೇಗಿಸ್ತಾಯಿದ್ರು, ಇಲ್ಲ ಡೆಲಿವರಿ ಇನ್ನೂ ಆಗೇ ಇಲ್ಲ ನಿನಗೆ, ಹಂಗೆ ಅಂತ. ಅದಕ್ಕೆ ನಾನು ಹೇಳ್ದೆ, ನೀವು ಬರಲಿ ಅಂದ್ಬಿಟ್ಟು ಕಾಯ್ತಾಯಿತ್ತು, ಡೆಲಿವರಿ ಆಗುತ್ತೆ ಬಿಡಿ ಅಂತ ರೇಗಿಸ್ತಾ ಮಾತಾಡ್ತಾ ಇದ್ವಿ. ಆಮೇಲೆ ಅವ್ರ ಮಗಳನ್ನ ಕೇಳಿದ್ರು. ಅವ್ರ ಮಗಳು ಮಲಗಿದ್ದಾಳೆ ಒಳಗಡೆ ಅಂತ ಹೇಳ್ತಾ ಇದ್ದೆ. ಅದನ್ನೇ ಮಾತಾಡ್ಕೊಂಡು ಕೂತಿದ್ವಿ. ಅವ್ರಿಗೂ ಅದೇ ಟೆನ್ಷನ್, ಯಾವಾಗ ಏನಾಗುತ್ತೋ ಅಂತ ಅದೇ ಟೆನ್ಷನ್. ಬಟ್ ಪೇಯ್ನ್ ನನಗೆ ಬರ್ತಾ ನೋಡಿದ್ರೆ ತುಂಬಾ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಆಲ್ರೆಡಿ 8 ಡೇಟ್. ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಪಾಪನ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಹೊರಗಡೆ, ಮಲಗಿದ್ಲವಳು. ಟೆನ್ಷನ್ ಅಂತೂ ಇದೆ. ನೋಡಬೇಕು ಏನಾಗುತ್ತೆ ಏನು ಎತ್ತ ಅಂತ. ನಾನಂತೂ ಪೇನಂತೂ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನೆಕ್ಸ್ಟ್ ನನ್ನ ಬರ್ಡೇ ಇದೆ. ನನ್ನ ಬರ್ಡೇಗೆ ಅಷ್ಟರೊಳಗಡೆ ಆಗೋದು ಬೇಡ ಅಂತ. ನನ್ನ ಬರ್ಡೇಗೂ ಬೇಡ, ನನ್ನ ಬರ್ಡೇ ಅಷ್ಟರೊಳಗಡೆ ಆಗೋದು ಬೇಡ. ಒಂದು 14th 15th ಮೇಲೆ ಆಗಲಿ ಅಂದ್ಕೊಂಡಿದ್ದೀವಿ. ಅವರು ಹಂಗೆ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಬರ್ಡೇ ದಿವಸ ಬೇಡ ಅಂತ ನಾನು, ಅವ್ರು ಆದರೆ ಒಳ್ಳೆಯದೇ ಇಲ್ವಾ ಅಂತ ಅವರು. ನೋಡಬೇಕು ಯಾವಾಗ ಏನಾಗುತ್ತೆ ಅಂತ. ನನ್ನ ಮಗಳು ನಿಧಾನಿಸಿದ್ರು, ಅವಳು ನಾನೇ ಬೇಕು ಅಂದರು. ಕರ್ಕೊಂಡ್ಬಂದೆ. ಆಟ ಆಡ್ತಾಯಿದ್ರು ಅಪ್ಪ ಮಗಳು ಇಬ್ಬರು. ಸೊ ಅವ್ರ ಬರ್ಡೇಗೂ ಆಗುತ್ತೆ, ಡೆಲಿವರಿಗೂ ಆಗುತ್ತೆ ಅಂತ ಅಂದ್ಬಿಟ್ಟು 8ಗೆ ಬಂದರು. ನನ್ನ ಬರ್ಡೇ ಇರೋದು 12th ನನ್ನ ಬರ್ಡೇ ಇರೋದು. ಅವ್ರು 8ಗೆ ಬಂದರು. ನೀವು ಡೈರೆಕ್ಟಾಗಿ ಇಲ್ಲೇ ಬಂದಿದ್ದಾರೆ, ಇನ್ನೂ ಮನೆಗೆ ಹೋಗಿಲ್ಲ ಅವ್ರ ಮನೆಗೆ. ಸೊ ನಾಳೆ 9th ಇದ್ಬಿಟ್ಟು 10th ಹೋಗಿ 11th ಬರ್ತೀನಿ ಅಂತ ಹೇಳ್ತಿದ್ರು. ನೋಡೋಣ ಏನು ಮಾಡ್ತಾರೆ ಅಂತ. ಅವರು 11th ಬರ್ತೀನಿ ಅಂತಿದ್ರು. ನೋಡಬೇಕು. ಫುಲ್ ಬೆಳಗ್ಗೆ ಆದರೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾಯಿದ್ರು ನಮ್ಮ ಬರ್ಡೇನ. ಆದಷ್ಟು ನಾನು ಏನೂ ಬೇಡ, ಹಂಗೆ ಆಗ್ತಾಯಿಲ್ಲ, ತೀರಾ ಪೇನ್ ಬಂದುಬಿಟ್ಟಿದೆ, ಹಾಗೆ ಅಂತ ಹೇಳ್ತಾಯಿದ್ದೆ. ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಭಯ ಆಗಿತ್ತು. ಯಾಕೆಂದ್ರೆ ಕಣ್ಣಲ್ಲಿ ಹಿಂಗೆ ಲೈಟಾಗೇನೋ ನೋವಿಲ್ಲ, ಎಳ್ತ ಥರ ಏನೋ ಬಂದು ಹೋಗಿ ಇನ್ನು ಮಗು ತಿರುಗಿಲ್ಲ, ಅದು ಇದು ಅಂತೆಲ್ಲ ಹೇಳಿದಾಗ ಸುಮ್ಮನೆ ಆದ್ವಿ. ಹಂಗಾಗಿದ್ದು ನೆಕ್ಸ್ಟ್ 3 ಡೇಸ್ಗೆ ಡೆಲಿವರಿನೇ ಆಗೋಯಿತು. ಸೊ ಆ ಬೈಕ್ಗೋಸ್ಕರ ನಾನು ಹೋಗೋಕ್ಕೆ ರೆಡಿನೇ ಇಲ್ಲ. ಇದರಲ್ಲಿ ಎಷ್ಟೇ ಪೇಯ್ನ್ ಬಂದರೂ ಸಹಿಸ್ಕೊಂಡಿದ್ದೀನಿ. ಮಾತ್ರ ನೋಡಬೇಕು ಏನಾಗುತ್ತೆ ಅಂತ. ಕೊನೆಗೂ ನೋಡಬೇಕು. ಕೊನೆಗೆ ನನ್ನ ಬರ್ಡೇ 12th ಇವತ್ತು. ಇದು ಮರ್ಜ್ ಮಾಡಿದ್ದೀನಿ ವೀಡಿಯೋಸ್ನ. 12th ಅಂದರೆ ನಾನು ಹುಟ್ಟಿದ್ದು 2/14 ಸೊ ಆ ಟೈಮ್ಗೆ ಕಟ್ ಮಾಡಿಸ್ಬೇಕು ಅಂತ ಕಟ್ ಮಾಡಿಸ್ತಾ ಇದ್ರು ಇವ್ರು ನೈಟು. ನನಗಂತೂ ತೀರಾ ಪೇನ್ ಬಂದುಬಿಟ್ಟಿತ್ತು ಅವತ್ತು. ನೈಟೆಲ್ಲ ಎಚ್ಚರ ಇದೆ, ನೈಟೆಲ್ಲ ವಾಕಿಂಗ್ ಮಾಡ್ತಾ ಇದ್ದೆ. ನೋವಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ ಅಂತ. ಆದರೂ ಪಾಪ ಕೇಕ್ ತೊಗೊಂಡಿದ್ದಾರೆ ನನಗೋಸ್ಕರ. ಅಟ್ಲೀಸ್ಟ್ ಕೇಕಾದ್ರು ಕಟ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ಕಟ್ ಮಾಡ್ತಾ ಇದ್ದೆ. ನೆಲದಲ್ಲೇ ಕೂತ್ಕೊಂಡೆ ಆಗ್ದಾನೆ ನನಗೆ. ಏನು ರೆಡಿನೂ ಆಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಕಟ್ ಮಾಡಿ ಹಂಗೆ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಅಂತಾರೆ ಅಷ್ಟೇ. ನಾನು, ಅವರು, ನಮ್ಮಮ್ಮ, ನಮ್ಮಪ್ಪ ಇಷ್ಟೇ ಇದ್ದಿದ್ದು. ಕಟ್ ಮಾಡಿ ಕೇಕ್ ತಿನ್ನಿಸ್ದೆ. ಅದಾದಮೇಲೆ ಯಾಕೋ ಪೇಯ್ನ್ ತೀರಾ ತಡೆಯೋಕ್ಕೆ ಆಗಲಿಲ್ಲ. ಓಡಾಡಿದೆ. ಕೊನೆಗೆ 12th 9:30 ಹಾಸ್ಪಿಟ್ಲಿಗೆ ಬಂದೆ, ತಡೆಯೋಕ್ಕೆ ಆಗ್ದಾನೆ. ಅವರಂದರು ಇನ್ನೂ ಇಲ್ಲ, 6 ಸೆಂಟಿಮೀಟರ್ ಏನು ಓಪನ್ ಆಗಿದೆ, 6 mm. ಸೊ ಇನ್ನು ಓಪನ್ ಆಗಬೇಕು ಅಂತ ಅಂದರು. ಸರಿ ಆಯಿತು ಅನ್ನೋಷ್ಟರೊಳಗಡೆ ಹಂಗೆ ಅಂದ್ಬಿಟ್ಟು ಹೋಗಿ ಮಲಗಿಸಿದ ತಕ್ಷಣ ಡೆಲಿವರಿನೇ ಆಗೋಯಿತು. ಹೇಳ್ತೀನಿ ನಾರ್ಮಲಾ ಅಥವಾ ಸಿಸೇರಿಯನ್ನ, ಪಾಪು ಯಾವುದು ಅಂತೆಲ್ಲ ಹೇಳ್ತೀನಿ ಲಾಸ್ಟಲ್ಲಿ.
ಆರಾಮಾಗಿ ಆಯಿತು ಡೆಲಿವರಿ ಎಲ್ಲ. ಡೆಲಿವರಿ ಎಲ್ಲ ಆಯಿತು. ಅಮ್ಮ ಕರೆದ್ರು ಒಳಗಡೆ ಅಮ್ಮನ ಮತ್ತು ಪಾಪನನ್ನ ತೋರ್ಸೋಕ್ಕೆ ಅಂತ. ಸೊ ಫುಲ್ ಹ್ಯಾಪಿಯಾಗಿದ್ದರು, ಎಲ್ಲ ಆರಾಮಾಗಿತ್ತು ಅಂತ, ಏನು ತೊಂದರೆ ಇದ್ರೇನು ಆಗಲಿಲ್ಲ ಅಂತ. ಪಾಪುನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಫುಲ್ ಖುಷಿಯಾಗೋದ್ವಿ ನಾವಂತೂ. ಅನ್ಎಕ್ಸ್ಪೆಕ್ಟೆಡಾಗಿ ನನ್ನ ಬರ್ಡೇ ದಿವಸನೇ ಬಾರ್ನ್ ಆಯಿತು. ಅಂದರೆ ಪೇಯ್ನ್ ಕಂಟ್ರೋಲ್ ಮಾಡಿಲ್ಲ ಅಂದಿದ್ರೆ ಕರೆಕ್ಟಾಗಿ ನನ್ನ ಟೈಮಿಂಗ್ಸ್ಗೆ ಬಾರ್ನ್ ಆಗೋದು. ಅದು ಪೇಯ್ನ್ ನಾನು ಕಂಟ್ರೋಲ್ ಮಾಡಿ ಇಷ್ಟ ಆಗೋದು. 10:27 ಆಯಿತು ಟೈಮಿಂಗ್ಸು. ತುಂಬ ಚೆನ್ನಾಗಿತ್ತು. ಪಾಪುಕ್ಕೂ ಆಲ್ರೆಡಿ ನಾನು ಎತ್ಕೋತೀನಿ ಅಂದ್ಕೊಂಡು ಎತ್ಕೊಂಡು ಪಾಪನ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಕೊಟ್ಟೆ ಅವಳ ಕೈಗೆ. ಎಲ್ಲರೂ ಫುಲ್ ಖುಷಿ ಪಟ್ಟರು. ತುಂಬ ಕ್ಯೂಟಾಗಿದೆ ಆಯಿತು ಇದು ಅಂದ್ಕೊಂಡು. ನನಗಂತೂ ತೀರಾ ಖುಷಿ ಆಯಿತು. ಬಟ್ ಸುಸ್ತು ಆಗಿತ್ತು, ತೀರಾ ಪೇಯ್ನ್ ಇತ್ತು. ಈ ಸಲ ಅಂತೂ ತುಂಬ ಅನುಭವಿಸಿದ್ದೆ. ಕನೂಲ್ ನನಗೆ ಏನೂ ಗೊತ್ತಾಗಿರಲಿಲ್ಲ. ಬಟ್ ಈ ಸಲ ಅಂತೂ ತುಂಬಾ ನಾನು ಏನೂ ಬೇಡ ನನಗೇನು ಅಷ್ಟು ಮಟ್ಟಿಗೆ ಹೊಟ್ಟೋಗ್ಬಿಟ್ಟಿದ್ದೆ. ಫುಲ್ ಪೇಯ್ನ್ ಬಂದುಬಿಟ್ಟು. ಸೊ ಕೊನೆಗೆ ಆಯಿತು, ಖುಷಿ ಆಯಿತು. ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಪಾಪನ ಕರ್ಕೊಂಡು ಕಾಣೋರೆಲ್ಲ ಅಲ್ಲಿ ಕೂತಿದ್ರು. ನಾನು ಆರಾಮಾಗಿ ಒಂದು 5 ನಿಮಿಷ ಕೂತಿದ್ದೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾನು ಡೆಲಿವರಿ ಆಗಿದ್ದು. ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನೂ ಹೋಗಿಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಆಯಿತು. ಬಟ್ ಎಲ್ಲ ಸೇಫ್ಟಿ ಚೆನ್ನಾಗಿತ್ತು, ಅಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಸೊ ಹ್ಯಾಪಿಯಾಗಿದ್ವಿ. ಮಾಮೂಲಿ 3 days 78 hours ಡಿಸ್ಚಾರ್ಜ್ ಮಾಡ್ತೀನಿ ಅಂತಂದರು. ಸೊ ವೆಯ್ಟ್ ಮಾಡ್ತಾ ಇದ್ವಿ. 78 hours ಅಂದರೆ ನನಗೆ ಟ್ಯೂಸ್ಡೇ ಆಗಿದ್ದಲ್ಲ, ಫ್ರೈಡೇ ಮಾಡ್ತೀನಿ ಅಂದರು. ಫ್ರೈಡೇ ಇಂಡಿಪೆಂಡೆನ್ಸ್ ಡೇ ಮಾಡ್ತೀನಿ ಅಂದರು. ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಪ್ಪ ಮಕ್ಕಳೆಲ್ಲ ಆಟಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ನಾವು ಈ ಕಡೆ ಕೂತ್ಕೊಂಡು ವೀಡಿಯೋ ಮಾಡೋಣ, ಇದು ಕ್ಯಾಪ್ಚರ್ ಆಗುತ್ತೆ, ಒಂದು ಸ್ಪೆಷಲ್ ಮೂಮೆಂಟ್ ಥರ ಅಂದ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೆ. ಜಾಸ್ತಿ ಅದು ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಅಲ್ಲಿ ತುಂಬ ಪೇಯ್ನ್ ಇದ್ದಿಂದ ನಾನು. ಇವರು ಇರಲಿಲ್ಲ, ಸಡನ್ ಏನೇನೋ ಬೇಕು ಅಂತ ಶುರು ಮಾಡಿದ್ರು. ಅವರು ಹುಡ್ಕಕ್ಕೆ ಹೋಗಿದ್ರೆಲ್ಲ, ಜೆರಾಕ್ಸ್ ಮಾಡಿಸ್ಕೊಂಡು ಹುಡ್ಕಕ್ಕೆ ಹೋಗಿದ್ರು. ನೈಟೆಲ್ಲ ನಿದ್ದೆ ಇಲ್ಲ ನನಗೆ. ಕೊನೆಗೆ ಎದ್ಬಿಟ್ಟು ನೆಕ್ಸ್ಟ್ ಡೇ, ಅದೇ ಥರ್ಸ್ಡೇನೋ ವೆನ್ಸ್ಡೇನೋ ಎದ್ದು ಕನಗೆಲ್ಲ ಕ್ಲೀನ್ ಮಾಡಿ, ಪಾಪನೆಲ್ಲ ಕ್ಲೀನ್ ಮಾಡಿಸಿ ಇದು ಮಾಡಿದ್ವಿ. ಆಮೇಲೆ ಬೇರೆ ಕನುನ ಇಲ್ಲಿ ಇಡ್ಸ್ಕೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ಕಳಿಸಿದ್ವಿ. ನೈಟು ತೀರಾ ನಾನೇ ಬೇಕು ಅಂತ ಹಠ ಮಾಡಿದ್ಬಿಟ್ಟು 12:30 ಕರ್ಕೊಬಂದರು. ಮತ್ತೆ ಇಡ್ಸ್ಕೊಳ್ಳಿಲ್ಲ, ವಾಪಸ್ ಕಳಿಸಿ ನೀ ನೈಟಲ್ಲಿ ನಿದ್ದೆನೇ ಮಾಡಿರಲಿಲ್ಲ ಅವಳು. ಆಮೇಲೆ ಕೊನೆ ಡಾಕ್ಟ್ರ್ ಹತ್ರ ಪರ್ಮಿಷನ್ ತೊಗೊಂಡು ಉಳಿಸ್ಕೊಂಡಿದ್ದಾಯ್ತು ನಾನು ಒಂದಿನ, 2 days, ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ಉಳಿಸ್ಕೊಂಡಿದ್ದಾಯ್ತು ಅವಳನ್ನ. ಅವಳಿಗೆ ಇವತ್ತು ಡಿಸ್ಚಾರ್ಜ್ ಅಂತ ಹೇಳಿದ್ರು ಫ್ರೈಡೇ. ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾನೇ ಇದ್ದೀನಿ. ಈಗ ಎಷ್ಟಾರು ಹಾಸ್ಪಿಟ್ಲಿಗೆ ಇರೋಕ್ಕಾಗಲ್ಲ, ಸೊ ವೆಯ್ಟ್ ಮಾಡ್ತಾನೇ ಇದ್ದೀವಿ. ಇದು ಇಂಡಿಪೆಂಡೆನ್ಸ್ ಡೇ ಬೇರೆ ಇದ್ದಿದ್ದ ಇರೋದ್ರಿಂದ ಇವತ್ತು ಅಲ್ಲಿ ಫಂಕ್ಷನ್ ಅದು ಇದು ಅಂದ್ಕೊಂಡು ಅವರು ಇದು ಮಾಡ್ತಾಯಿದ್ರು. ಲೇಟ್ ಆಗ್ತಾ ಇದೆ. ಅಂತೂ 5 ಗಂಟೆ ಹಾಗೇ ಹೋಯಿತು, ಇನ್ನೂ ಕೂಡ ಆಗಿಲ್ಲ ಡಿಸ್ಚಾರ್ಜ್. ನಾನಂತೂ ವೆಯ್ಟ್ ಮಾಡಿ ಸಾಕಾಯಿತು. ನಮಗಿಂತ ಮುಂಚೆ ಒಬ್ಬ ಡೆಲಿವರಿ ಆಯಿತು, ಡಿಸ್ಚಾರ್ಜ್ ಆಯಿತು. ಸೊ ನಂದು ಇನ್ನಿಬ್ಬರು ಇದ್ದಾರೆ ಅಷ್ಟೇ. ಸೊ ಅಮ್ಮ ನಾವು ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ. ಎಲ್ಲ ಬ್ಯಾಗು ಎಲ್ಲ ಕೊಟ್ಟು ಕಳಿಸ್ಬಿಟ್ವಿ, ನಾವು ವೆಯ್ಟ್ ಮಾಡ್ತಾಯಿದ್ವಿ. ಕನೂನು ಕೂಡ ಯಾವಾಗ ಹೋಗೋಣ ಅಂದ್ಕೊಂಡು ಬೇಜಾರು ಮಾಡ್ಕೊಂಡಿದ್ಲು. ಅಂತೂ 5:30 ಆಯಿತು. 5:30 ಗಂಟೆ ಡಿಸ್ಚಾರ್ಜ್ ಆಯಿತು. ಆಟೋದಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ಅವರು ಪುನೀತ್ ಅವರು ಬಂದೇ ಬೈಕಲ್ಲಿ ಬರ್ತಾಯಿದ್ರು, ಬೈಕಲ್ಲಿ ಬೇಡ ಅಂದ್ಬಿಟ್ಟು. ಸೊ ಹೋಗಿ ಈಗ ಮನೆಯಲ್ಲಿ ಎಲ್ಲ ಫ್ರೆಶ್ ಅಪ್ ಆಗಬೇಕು. ಫಸ್ಟು 3 days ಆಯಿತು, ಎಲ್ಲ ಕ್ಲೀನಪ್ ಆಗಿ ಸ್ನಾನ ಮಾಡಿ ಎಲ್ಲ ಮಾಡಿಕೊಂಡು ಅಲ್ಲಿರೋ ಬಟ್ಟೆ ಎಲ್ಲ ಒಗ್ದು ಫ್ರೆಶ್ ಅಪ್ ಆಗಬೇಕು ಫಸ್ಟು. ನಾವು ಬರೋಷ್ಟರಾಗಲೇ ಪುನೀತ್ ಅವರು ವೆಲ್ಕಮ್ ಮಾಡೋಕ್ಕೆ ಅವ್ರು ಸಿಂಪಲಾಗಿ ಮಾಡಿದ್ದಾರೆ. ಯಾಕೆಂದರೆ ಬೆಳಿಗ್ಗೆನೇ ಬರಬೇಕು ಅಂತ ಅಂದ್ಕೊಂಡಿದ್ದಲ್ಲ. ಸೊ ಅವ್ರು ಏನೇನೋ ಪ್ಲ್ಯಾನ್ ಇಟ್ಕೊಂಡಿದ್ರಂತೆ, ಬಟ್ ಲೇಟಾಗಿ ಹಿಂಗೆ ಆಗಿದೆ. ಸಿಂಪಲಾಗಿ ಮಾಡಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ಹಂಗೆ ಹ್ಯಾಪಿಯಾಗಿತ್ತು, ಚೆನ್ನಾಗಿತ್ತು ವೆಲ್ಕಮ್ ನಮಗೆ. ನನಗೂ ನನ್ನ ಮಕ್ಳಿಗೂ ಇಬ್ಬರಿಗೂ ಖುಷಿಯಾಗಿ ಅವ್ರನ್ನೆಲ್ಲ ಪೂಜೆ ಮಾಡಿ ನಮಸ್ಕಾರ ಮಾಡಿಸಿ ಕರ್ಕೊಬಂದೆ ಮನೆ ಒಳಗಡೆ. ಇವತ್ತಿನ ಬ್ಲಾಗ್ ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಪಾಪು ಏನು ಎತ್ತಾ ಅಂತ ಡೀಟೇಲಾಗಿ ಹೇಳ್ತೀನಿ. ಹೈ ಫ್ರೆಂಡ್ಸ್, ಇವತ್ತು ಆಲ್ರೆಡಿ ಡೇಟ್ ಎಷ್ಟು, 16th. ನಿನ್ನೆ ಬಂದ್ವಿ, ಎಲ್ಲ ವೆಲ್ಕಮ್ ಎಲ್ಲ ಮಾಡಿದ್ರು ಅವರು. ಎಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ
ಆರಾಮಾಗಿದ್ವಿ. ಸೊ ಎಲ್ಲ ಫ್ರೆಶ್ ಅಪ್ ಆದ್ವಿ. ಹೇಳ್ತೀನಿ ನಾರ್ಮಲ, ಸಿಸೇರಿಯನ್ನ ಅಥವಾ ಗಂಡ ಹೆಣ್ಣ ಅಂತೆಲ್ಲ ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಇದಂತೂ ಇಷ್ಟು ಫುಲ್ ಡೆಲಿವರಿ ಬ್ಲಾಗ್ ಆಗಿತ್ತು. ಯಾವುದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಬೇಡ ಅಂದ್ಕೊಂಡಿದ್ನೋ, ಯಾವತ್ತು ಬೇಡ ಅಂದ್ಕೊಂಡಿದ್ನೋ ಆವತ್ತೇ ಆಯಿತು. ನನ್ನ ಬರ್ಡೇ ದಿವಸನೇ ನಾನು ಹುಟ್ಟಿದ ದಿನವೇ, ನಾನು ಹುಟ್ಟಿದ ವಾರದಲ್ಲೇ ಆಗ್ತಿತ್ತು. ಹುಟ್ಟಿದ ಟೈಮಿಂಗ್ಸಲ್ಲೇ ಆಗಬೇಕಿತ್ತು, ಬಟ್ ನನ್ನಿಂದನೇ ಲೇಟ್ ಆಯಿತು. ಅದೆಲ್ಲ ದೇವ್ರದ್ದು ಏನೇನು ಬರ್ತಿದ್ರು ಅದೇ ಆಗೋದು ಅಂತಾರಲ್ಲ ಹಾಗೆ. ಬಟ್ ಖುಷಿ ಆಯಿತು, ಎಲ್ಲ ಅಷ್ಟೇನು ತೊಂದರೆ ಆಗದೆ ಆಯ್ತಲ್ಲ ಅಂತ ಖುಷಿ ಆಯಿತು. ಏಕೆ ನಾನು ಸ್ಟಾರ್ಟಿಂಗ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗಿಂದ ತುಂಬಾ ಪೇಯ್ನ್ ಅನುಭವಿಸ್ಬಿಟ್ಟಿದ್ದೆ. ವಿಚಿತ್ರವಾದ ಪೇಯ್ನೆಲ್ಲ ಅನುಭವಿಸ್ಬಿಟ್ಟಿದ್ದೆ. ಬಟ್ ಹಾಸ್ಪಿಟ್ಲಿಗೆ ಹೋಗಿ ತುಂಬಾ ಹೆದರ್ಕೋತಾ ಇದೆ. ಹಾಗಾಗಿ ಎಲ್ಲನೂ ಕಂಟ್ರೋಲ್ ಮಾಡಿ ಇವಾಗ ಖುಷಿಯಾಗಿ ಎಲ್ಲ ಆಯ್ತಲ್ಲ ಅನ್ನೋದಷ್ಟೇ ನೆಮ್ಮದಿ. ಅದು ಬಿಟ್ಟರೆ ಇನ್ನೇನಿಲ್ಲ. ನಿಜ ಹೇಳ್ಬೇಕಂದ್ರೆ ಮೊದಲನೇ ಪಾಪು ಇದರಲ್ಲಿ ಇದೆಲ್ಲ ಹೇರ್ ನಾನು ಹಾಕೋತಾನೇ ಇರಲಿಲ್ಲ. ನಾನು ಬಾಣ್ತಿ ಅಂತಲೇ ಇದು ಮಾಡಿರಲಿಲ್ಲ. ಫುಲ್ ಎಲ್ಲ ಜಾಲಿ ಆಗಿದ್ದೆ. ಬಟ್ ಈ ಸಲ ತೀರಾ ವೀಕ್ ಆಗಿಬಿಟ್ಟಿದ್ದೀನಿ. ಪೇಯ್ನ್ ಸ್ಟಾರ್ಟಿಂಗ್ ಪೇಯ್ನ್ ಅನುಭವಿಸಿ ತುಂಬಾ ಈ ಡೆಲಿವರಿ ಟೈಮಲ್ಲೂ ತುಂಬಾ ಪೇಯ್ನ್ ಆಯಿತು ಆ್ಯಕ್ಚುಲಿ. ಸೊ ತುಂಬಾ ಪೇಯ್ನ್ ಅನ್ಬಿಟ್ಟು ತುಂಬಾ ವೀಕ್ ಆಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ನಮ್ಮಮ್ಮ ಮತ್ತು ಪುನಿಯವರಿಬ್ಬರು ಫುಲ್ ಸ್ಟ್ರಿಕ್ಟಾಗಿ ಈ ಸಲ ನೀನು ನೀಟಾಗಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಫುಲ್ಲೆಲ್ಲ ಮಾಡ್ತಾಯಿದ್ದಾರೆ. ಮಾಡ್ಕೋಬೇಕು ಆ್ಯಕ್ಚುಲಿ ಈ ಟೈಮಲ್ಲಿ. ಮತ್ತು ನಾನೇ ಲಾಸ್ಟ್ ಮೊದಲನೇ ಪಾಪಲ್ಲಿ ನಾನೇನು ಇಷ್ಟಪಡ್ತಾ ಇರಲಿಲ್ಲ. ಬಟ್ ಈ ಸಲ ನಾನು ವೀಕಾಗಿದ್ದು ನೋಡಿ ನಾನೇ ಮಾಡಿಸ್ಕೋಬೇಕು ಅಂತ ಅನಿಸಿ ಬಾಣ್ತಿ ಥರ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರಾಗಿ ಏನಾಯಿತು ಅಂತ ಹೇಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಅಷ್ಟೇ. ವಿಡಿಯೋದಲ್ಲಿ ಏನಾದರೂ ಹೇಳಬೇಕು ಅಥವಾ ಏನಾದರೂ ತಪ್ಪಿದರೆ ಕಮೆಂಟಲ್ಲಿ ತಿಳಿಸಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.